ಸಮಾಜ ಕಲ್ಯಾಣ ಮಂತ್ರಿಗಳು ಕಟ್ರಿ ಈ ಒಂದು 200 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕಟ್ಟಿ ಎದಕ್ಕೆ ಖರ್ಚು ಮಾಡ್ರಿ ಅನ್ನೋದು ಬಹಿರಂಗಪಡಿಸ್ರಿ. ಲಿಂಗಸೂರಕ್ಕೆ ಯಾವ ಬಂದ್ರಿ, ಲಿಂಗಸೂರು ಯಾವ ಓಣ್ಯಾಗ ಅಡ್ಡಾಡಿದ್ರಿ, ಲಿಂಗಸೂರು ಎಷ್ಟು ಹಳ್ಳಿಯಾಗ ನೀವು ಅಡ್ಡಾಡಿದ್ರಿ, ಯಾವ ಸಮುದಾಯದ ಮನೆಗೆ ಹೋದ್ರಿ, ಯಾಕೆ ನೀವು ಕೊಡ್ಬೇಕಲ್ಲ. ನೀವು ಎಲ್ಲೋ ಕೂತು 200 ಕೋಟಿ ರೂಪಾಯಿ ಮಜಾ ಮಾಡಿ ಕ್ಯಾಬಿನೆಟ್ ದರ್ಜೆ ಇದು ಕೊಟ್ಟಿರಿ. ಅದ್ರ ಚೇರ್ಮನ್ಗೆ ಮಜಾ ಮಾಡಿ ಒಂದೇನೋ ರಿಪೋರ್ಟ್ ಕೊಟ್ಟಾರ. ಅದಕ್ಕೆ ನಮ್ಗೆ ಎಲ್ಲ ಇಡೀ ಸಮಸ್ತ ಹಿಂದೂ ಸಮಾಜ ಲಿಂಗಾಯತರು ಒಕ್ಕಲಿಗರತ್ತಲ್ಲ, ಸಮಸ್ತ ನಮ್ಗೇನು ದಲಿತರು ಹೆಚ್ಚಾಗ್ಯಾರ ಅಂದ್ರೆ ನಾವೇನು ದುಃಖ ಪಡೋಲ್ಲ, ನಾವು ಅಭಿಮಾನ ಪಡ್ತೀವಿ. ಹಿಂದುಳಿದವ್ರು ಹೆಚ್ಚಾದಾರ ಅಂದ್ರೆ ನಾವು ಅಭಿಮಾನ ಪಡ್ತೀವಿ. ಅವ್ರಿಗೇನು ಸಿಗಬೇಕಾಗಿದ್ದು ಮೀಸಲಾತಿ ಅವ್ರು ಸಿಗಲಿ, ಅದ್ರ ಬಗ್ಗೆ ನಮ್ದು ಏನೂ ತಕರಾಗಿಲ್ಲ. ಸಂವಿಧಾನ ವಿರೋಧವಾಗಿ ಇವತ್ತು ಮುಸ್ಲಿಮರಿಗೆ ನೀವೇನೋ ರಿಸರ್ವೇಷನ್ ಕೊಟ್ಟಿದ್ರೆ 4%, ಅದು ಸಂವಿಧಾನ ವಿರೋಧಿ. ಮನೆ ಗುತ್ತಿಗೆದ ಅಲ್ರಿ, ಅವರಿಗೆ ನೀವು 4% ಕೊಟ್ಟಿರಿ ಅಂದ್ರೆ ರಾಜ್ಯದಲ್ಲಿ ಅವಮೀಸಲಾತಿ, ಅದು ಅಸಂವಿಧಾನ ವಿರೋಧಿ. ಆದ್ರೆ ವೀರಶೈವ ಲಿಂಗಾಯತರು, ಪಂಚಮಸಾಲಿಗಳಿರಲಿ, ಆದಿಬಣಿಗಳಿರಲಿ, ಸಣ್ಣ ಸಣ್ಣ ಸಮುದಾಯಗಳು ಏನಾದ್ರು ನಿರ್ಲಕ್ಷ್ಯಕ್ಕೊಳಪಟ್ಟಂಥವ್ರು ನಾವು ಮೀಸಲಾತಿ BJP ಸರ್ಕಾರ ಇದ್ದಾಗ, ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ 2C ಮತ್ತು 2D ಕೊಟ್ಟಿದೆ. ನಾವು 2A ಏನೋ 1%, 15% ನಾವು ಯಾವುದೂ ಅದಕ್ಕೆ ಮುಟ್ಟಿಲ್ಲ. SC ST ಜನಾಂಗದ್ದು ನಾವು ಮೊದಲ ವಾಲ್ಮೀಕಿ ಜನಾಂಗ ಎಷ್ಟಿತ್ತು ರೀ, 3% ಇತ್ತು, ಈಗ 7% ಮಾಡಿದ್ವಿ. ದಲಿತರದ್ದು ಎಷ್ಟಿತ್ತು ರೀ, 12 ಇತ್ತು, ಈಗ 15 ಮಾಡೀವಿ. ದಲಿತರಿಗೆ ಅನ್ಯಾಯ ಮಾಡಲಿಲ್ಲ, ನಮ್ಮ ST ಜನಾಂಗಕ್ಕೆ ಅನ್ಯಾಯ ಮಾಡಲಿಲ್ಲ. 2 ಇದ್ದಾಗಿದ್ದ ಸಮುದಾಯದವ್ರಿಗೆ ಅನ್ಯಾಯ ಮಾಡಲಿಲ್ಲ. ಅವ್ರು 15% ನಾವು ರಿಸರ್ವೇಷನ್ ಮುಂದುವರ್ಸಿದ್ವಿ. ಅಲ್ಲಿ ಲಿಂಗಾಯತರನ್ನ ಒಕ್ಕಲಿಗರನ್ನ ಯಾರನ್ನೂ ನಾವು ಸೇರಿಸಲಿಲ್ಲ. ಯಾಕಂದ್ರೆ ಹಾಲಮತ, ಅಲ್ಲಿ ತಳವಾರ, ಅಂಬಿಗ ಎಲ್ಲ ದೊಡ್ಡ ದೊಡ್ಡ ಸಮಾಜ ಕಲ್ಯಾಣ ಮಂತ್ರಿಗಳು ಕಟ್ರಿ ಈ ಒಂದು 200 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕಟ್ಟಿ ಎದಕ್ಕೆ ಖರ್ಚು ಮಾಡ್ರಿ ಅನ್ನೋದು ಬಹಿರಂಗಪಡಿಸ್ರಿ. ಲಿಂಗಸೂರಕ್ಕೆ ಯಾವ ಬಂದ್ರಿ, ಲಿಂಗಸೂರು ಯಾವ ಓಣ್ಯಾಗ ಅಡ್ಡಾಡಿದ್ರಿ, ಲಿಂಗಸೂರು ಎಷ್ಟು ಹಳ್ಳಿಯಾಗ ನೀವು ಅಡ್ಡಾಡಿದ್ರಿ, ಯಾವ ಸಮುದಾಯದ ಮನೆಗೆ ಹೋದ್ರಿ, ಯಾಕೆ ನೀವು ಕೊಡ್ಬೇಕಲ್ಲ. ನೀವು ಎಲ್ಲೋ ಕೂತು 200 ಕೋಟಿ ರೂಪಾಯಿ ಮಜಾ ಮಾಡಿ ಕ್ಯಾಬಿನೆಟ್ ದರ್ಜೆ ಇದು ಕೊಟ್ಟಿರಿ. ಅದ್ರ ಚೇರ್ಮನ್ಗೆ ಮಜಾ ಮಾಡಿ ಒಂದೇನೋ ರಿಪೋರ್ಟ್ ಕೊಟ್ಟಾರ. ಅದಕ್ಕೆ ನಮ್ಗೆ ಎಲ್ಲ ಇಡೀ ಸಮಸ್ತ ಹಿಂದೂ ಸಮಾಜ ಲಿಂಗಾಯತರು ಒಕ್ಕಲಿಗರತ್ತಲ್ಲ, ಸಮಸ್ತ ನಮ್ಗೇನು ದಲಿತರು ಹೆಚ್ಚಾಗ್ಯಾರ ಅಂದ್ರೆ ನಾವೇನು ದುಃಖ ಪಡೋಲ್ಲ, ನಾವು ಅಭಿಮಾನ ಪಡ್ತೀವಿ. ಹಿಂದುಳಿದವ್ರು ಹೆಚ್ಚಾದಾರ ಅಂದ್ರೆ ನಾವು ಅಭಿಮಾನ ಪಡ್ತೀವಿ. ಅವ್ರಿಗೇನು ಸಿಗಬೇಕಾಗಿದ್ದು ಮೀಸಲಾತಿ ಅವ್ರು ಸಿಗಲಿ, ಅದ್ರ ಬಗ್ಗೆ ನಮ್ದು ಏನೂ ತಕರಾಗಿಲ್ಲ. ಸಂವಿಧಾನ ವಿರೋಧವಾಗಿ ಇವತ್ತು ಮುಸ್ಲಿಮರಿಗೆ ನೀವೇನೋ ರಿಸರ್ವೇಷನ್ ಕೊಟ್ಟಿದ್ರೆ 4%, ಅದು ಸಂವಿಧಾನ ವಿರೋಧಿ. ಮನೆ ಗುತ್ತಿಗೆದ ಅಲ್ರಿ, ಅವರಿಗೆ ನೀವು 4% ಕೊಟ್ಟಿರಿ ಅಂದ್ರೆ ರಾಜ್ಯದಲ್ಲಿ ಅವಮೀಸಲಾತಿ, ಅದು ಅಸಂವಿಧಾನ ವಿರೋಧಿ. ಆದ್ರೆ ವೀರಶೈವ ಲಿಂಗಾಯತರು, ಪಂಚಮಸಾಲಿಗಳಿರಲಿ, ಆದಿಬಣಿಗಳಿರಲಿ, ಸಣ್ಣ ಸಣ್ಣ ಸಮುದಾಯಗಳು ಏನಾದ್ರು ನಿರ್ಲಕ್ಷ್ಯಕ್ಕೊಳಪಟ್ಟಂಥವ್ರು ನಾವು ಮೀಸಲಾತಿ BJP ಸರ್ಕಾರ ಇದ್ದಾಗ, ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ 2C ಮತ್ತು 2D ಕೊಟ್ಟಿದೆ. ನಾವು 2A ಏನೋ 1%, 15% ನಾವು ಯಾವುದೂ ಅದಕ್ಕೆ ಮುಟ್ಟಿಲ್ಲ. SC ST ಜನಾಂಗದ್ದು ನಾವು ಮೊದಲ ವಾಲ್ಮೀಕಿ ಜನಾಂಗ ಎಷ್ಟಿತ್ತು ರೀ, 3% ಇತ್ತು, ಈಗ 7% ಮಾಡಿದ್ವಿ. ದಲಿತರದ್ದು ಎಷ್ಟಿತ್ತು ರೀ, 12 ಇತ್ತು, ಈಗ 15 ಮಾಡೀವಿ. ದಲಿತರಿಗೆ ಅನ್ಯಾಯ ಮಾಡಲಿಲ್ಲ, ನಮ್ಮ ST ಜನಾಂಗಕ್ಕೆ ಅನ್ಯಾಯ ಮಾಡಲಿಲ್ಲ. 2 ಇದ್ದಾಗಿದ್ದ ಸಮುದಾಯದವ್ರಿಗೆ ಅನ್ಯಾಯ ಮಾಡಲಿಲ್ಲ. ಅವ್ರು 15% ನಾವು ರಿಸರ್ವೇಷನ್ ಮುಂದುವರ್ಸಿದ್ವಿ. ಅಲ್ಲಿ ಲಿಂಗಾಯತರನ್ನ ಒಕ್ಕಲಿಗರನ್ನ ಯಾರನ್ನೂ ನಾವು ಸೇರಿಸಲಿಲ್ಲ. ಯಾಕಂದ್ರೆ ಹಾಲಮತ, ಅಲ್ಲಿ ತಳವಾರ, ಅಂಬಿಗ ಎಲ್ಲ ದೊಡ್ಡ ದೊಡ್ಡ ಸಮಾಜ